ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಕರ್ನಾಟಕ ಪೊಲೀಸ್ ಅಂದರೆ ದೇಶದಲ್ಲೇ ಹೆಸರುವಾಸಿ. ತಮ್ಮ ಕಾರ್ಯಕ್ಷಮತೆಗೆ ನಮ್ಮ ರಾಜ್ಯದ ಪೊಲೀಸರು ಫೇಮಸ್. ಹಾಗೆ ಪೊಲೀಸರ ಯೂನಿಫಾರ್ಮ್ ಅಂದ್ರೇ ಒಂದು ಗತ್ತು. ಕಾಕಿ ಕಾಣಿಸ್ತು ಅಂದರೆ ಖದೀಮರು ಎದ್ನೋ ಬಿದ್ನೋ ಅಂತ ಕಾಲ್ ಕೀಳ್ತಾರೆ. ಸದ್ಯ ಇಂಥ ಪೊಲೀಸರ ಯೂನಿಫಾರ್ಮ್ನ ಭಾಗ ಆಗಿರುವಂಥ ಪೊಲೀಸರ ಟೋಪಿ ಸ್ಲೋಚ್ ಹ್ಯಾಟ್ ಬದಲಾಗಲಿದೆಯಾ? ಬಹುಶಃ ಸದ್ಯದಲ್ಲೇ ಆಗಬಹುದು ಅನ್ಸುತ್ತೆ. ಹೌದು, ರಾಜ್ಯದ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ಗಳು ಧರಿಸ್ತಾ ಇರುವಂಥ ಸ್ಲೋಚ್ ಹ್ಯಾಟ್ ಬದಲಾವಣೆ ಮಾಡೋದಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ಸ್ಲೋಚ್ ಹ್ಯಾಟ್ ಬ್ರಿಟಿಷರ ಕಾಲದ ಪಳೆಯುಳಿಕೆ. ಬ್ರಿಟಿಷ್ ಅಧಿಕಾರಿಗಳು ಮತ್ತು ಭಾರತೀಯ ಪೊಲೀಸರನ್ನು ಗುರುತು ಮಾಡೋದಕ್ಕೆ ಭಾರತೀಯರಿಗೆ ಪ್ರತ್ಯೇಕವಾಗಿ ಈ ಟೋಪಿಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ಆದರೆ ಈ ಸ್ಲೋಚ್ ಹ್ಯಾಟ್ ಬ್ರಿಟಿಷರ ಅವಧಿಯಲ್ಲಿ ಭಾರತೀಯರನ್ನು ಕೇವಲ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮಾತ್ರ ಆಯ್ಕೆ ಮಾಡಲಾಗ್ತಾ ಇತ್ತು. ಆದರೆ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತ ಆಗಿತ್ತು. ಹೀಗಾಗಿ ಹಲವಾರು ವರ್ಷಗಳಿಂದ ಇದನ್ನು ಬದಲಾಯಿಸಬೇಕು ಅಂತ ಬೇಡಿಕೆ ಕೇಳಿ ಬರ್ತಾ ಇತ್ತು. ಈಗಾಗಲೇ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ರಾಜ್ಯಗಳಲ್ಲಿ ಕಾನ್ಸ್ಟೇಬಲ್ಗಳಿಗೆ ಪೀಕ್ ಕ್ಯಾಪ್ಗಳನ್ನು ನೀಡಲಾಗಿದೆ. ರಾಜ್ಯದಲ್ಲೂ ಅದೇ ಮಾದರಿಯ ಟೋಪಿಗಳನ್ನು ಜಾರಿಗೊಳಿಸೋ ಸಾಧ್ಯತೆ ಇದೆ. ಹಳೆ ಮಾದರಿಯ ಟೋಪಿ ಬದಲಿಗೆ ಸ್ಮಾರ್ಟ್ ಪೀಕ್ ಕ್ಯಾಪ್ ನೀಡೋ ಕುರಿತು ಈಗಾಗಲೇ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಸದ್ಯ ಬಳಕೆಯಲ್ಲಿರುವಂಥ ಈ ಟೋಪಿಗಳಿಂದ ಕರ್ತವ್ಯ ನಿರ್ವಹಣೆ ಕಷ್ಟ ಸಾಧ್ಯ, ಮತ್ತು ಇದು ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ ಅಂತ ಪೊಲೀಸ್ ಸಿಬ್ಬಂದಿ ಹೇಳ್ಕೊಳ್ತಾನೆ ಬಂದಿದ್ದಾರೆ. ಈ ಗಲಭೆಗಳು, ಲಾಠಿ ಚಾರ್ಜ್, ಪ್ರತಿಭಟನೆಗಳು ನಡೆಯುವಾಗ ಈ ಟೋಪಿಗಳನ್ನು ಹಾಕೊಂಡು ಕರ್ತವ್ಯ ನಿರ್ವಹಿಸೋದು ಕಷ್ಟ. ಇದು ಕೆಳಕ್ಕೆ ಬಿದ್ದರೆ ಸಮವಸ್ತ್ರಕ್ಕೆ ಅಗೌರವ ತೋರಿಸಿದ ಹಾಗಾಗುತ್ತೆ. ಹೀಗಾಗಿ ಗಟ್ಟಿಯಾಗಿ ತಲೆ ಮೇಲೆ ಕೂರುವಂಥ ಟೋಪಿಯನ್ನು ರೂಪಿಸಬೇಕು ಅಂತ ಹಲವು ಸಮಯದಿಂದ ಮನವಿ ಕೇಳಿ ಬರ್ತಾನೆ ಇದೆ. ಸೊ ಅಂತಿಮವಾಗಿ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೆ ಕಾನ್ಸ್ಟೇಬಲ್ಗಳಿಗೆ ಈಗ ಸ್ಮಾರ್ಟ್ ಪೀಕ್ ಹ್ಯಾಟ್ ನೀಡೋದಕ್ಕೆ ಶಿಫಾರಸು ಮಾಡೋ ಸೂಚನೆ ಇದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 85,000 ಎಲ್ಲ ಹಂತದ ಪೊಲೀಸರಿದ್ದು, ಈ ಪೈಕಿ 50,000ಕ್ಕೂ ಹೆಚ್ಚು ಮಂದಿ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ಗಳೇ ಇದ್ದಾರೆ. ಒಂದು ವೇಳೆ ಇವರ ಬೇಡಿಕೆ ಈಡೇರಿದ್ರೆ ಅವರ ಕಾರ್ಯಶೈಲಿಯಲ್ಲೂ ಬದಲಾವಣೆ ಕಾಣಬಹುದು ಮತ್ತು ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.